ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿಯವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಎಚ್.ಎಂ. ರೇವಣ್ಣ ಅವರ, ಮುಖ್ಯ ಸಚೇತಕರಾದ ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ, ಈ ಸಮಾರಂಭದ ಅಧ್ಯಕ್ಷರು, ಈ ಭಾಗದ ಶಾಸಕರು ಆದಂಥ ಶ್ರೀ ಮುನಿರತ್ನ ಅವರ, ಸಂತ ಕವಿ ಕನಕದಾಸ ತತ್ವ ಪದಕಾರರ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದಂಥ ಶ್ರೀ ಕಾತಾ ಚಿಕ್ಕಣ್ಣ ಅವರ, ಸಾಹಿತಿಗಳಾದಂಥ ಬಂಜಿಗೆರೆ ಜಯಪ್ರಕಾಶ್ ಅವರ, ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದ ವತಿಯಿಂದ ಕನಕದಾಸರ ಸಮಗ್ರ ಸಾಹಿತ್ಯ ಅನುವಾದ ಸಂಪುಟಗಳ 40 ಕೃತಿಗಳ ಬಿಡುಗಡೆ ಮತ್ತು ಕನಕ ಶಿಲ್ಪವನ ಅನಾವರಣ, ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತು ಕನಕದಾಸರ ಬೇರೆ ಬೇರೆ ಭಾಷೆಗಳಲ್ಲಿ ಸುಮಾರು 14 ಭಾಷೆಗಳಲ್ಲಿ ಅನುವಾದ ಆಗಿರ್ತಕ್ಕಂಥ ಕನಕದಾಸರ ಕೃತಿಗಳು, ಅವುಗಳನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕನಕ ಶಿಲ್ಪವನ ಅದನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕನಕದಾಸರು ಬರೀ ಭಕ್ತಿ ಪಂಥದಲ್ಲಿ ಭಕ್ತ ಅಷ್ಟೇ ಅಲ್ಲ, ಬರೀ ಕವಿನೂ ಅಷ್ಟೇ ಅಲ್ಲ, ಅವರು ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ತಿರ್ತಕ್ಕಂಥ ಮೂಢನಂಬಿಕೆಗಳ ವಿರುದ್ಧವಾಗಿ ಕೆಲಸ ಮಾಡಿದಂಥ ಮಹಾನ್ ಸಂತ ಕವಿ ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಭಾಳ ಜನ ಅವರನ್ನು ದಾಸರು, ಭಕ್ತಿ ಪಂಥದಲ್ಲಿದ್ದಂಥವರು ಅಷ್ಟಕ್ಕೆ ಸೀಮಿತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರ ಇನ್ನೊಂದು ಮುಖ ಏನಪ್ಪ ಅಂತಂದರೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅವ್ಯವಸ್ಥೆ ಇದೆಯಲ್ಲ,
ಈ ಅವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೋಸ್ಕರ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಕನಕದಾಸರನ್ನು ವಿಶ್ವ ಮಾನವರಾಗಿ ನೋಡಬೇಕೇ ಹೊರತು ಸಾಮಾನ್ಯ ವ್ಯಕ್ತಿ ಅವರ ನೋಡ್ತಕ್ಕಂಥ ಕೆಲಸವನ್ನು ಅವರು ಮಾಡಬಾರ್ದು ಅಂತಕ್ಕಂಥ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಸವಣ್ಣವರು ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ 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 ಎಂದೆನಿಸಯ್ಯ ಅಂತಂದರೆ, ಕನಕದಾಸರು ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂಥೇಳಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ಇವತ್ತಿಗೂ ಕೂಡ ಬಸವಣ್ಣ ಬಯಸಿದಂಥ, ಕನಕದಾಸರು ಬಯಸಿದಂಥ ಸಮಾಜ ನಿರ್ಮಾಣ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣವರು, 15-16ನೇ ಶತಮಾನದಲ್ಲಿ ಕನಕದಾಸರು. ಈ ಮಾತು ಹೇಳುವಾಗ ಭಾಳ ಸಮಾಜದ ಕನಸನ್ನು ಕಟ್ಟಿಕೊಂಡು ಹೇಳದಂಥ ಮಾತು. ಇಂಥ ವ್ಯಕ್ತಿಗಳ ಪರಿಚಯ ವಿಶೇಷವಾಗಿ ಸಮಾಜದಲ್ಲಿರ್ತಕ್ಕಂಥ ಯುವಕ ಯುವತಿಯರು, ಬೇರೆ ರಾಜ್ಯದ ಜನರು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಚನ ಸಾಹಿತ್ಯ ಅನೇಕ ಭಾಷೆಗಳಲ್ಲಿ ಆಗಿದೆ. ಹಾಗೆ ದಾಸ ಸಾಹಿತ್ಯ ಕನಕದಾಸರದು ಅನೇಕ ಭಾಷೆಗಳಲ್ಲಿ ಇವತ್ತು ಪ್ರಚಾರ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಬೇರೆ ರಾಜ್ಯಗಳಿಗೂ ಕೂಡ ಕನಕದಾಸರ ವಿಚಾರಗಳನ್ನು ತಲುಪಿಸ್ತಕ್ಕಂಥದ್ದು ಭಾಳ ಸಂತೋಷ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಇತಿಹಾಸವನ್ನು ಯಾರು ಮರೀತಾರೆ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಇತಿಹಾಸವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇತಿಹಾಸ ಗೊತ್ತಾಗದೆ ಹೋದರೆ ನಾವು ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳಿದ್ದಾವಲ್ಲ ಅವುಗಳನ್ನು ತಿದ್ದುಕೊಂಡು ನಾವು ಸರೋಗ್ತಕ್ಕಂಥ ಕೆಲಸವನ್ನು ಮಾಡೋಕ್ಕಾಗಲ್ಲ. ಮೊದಲು ನಾವು ಸರೋಗಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳಬೇಕು. ನಾವೇ ಸರೋಗದೆ ಹೋದರೆ ಬೇರೆಯವ್ರಿಗೆ ಹೇಳಲಿಕ್ಕೆ ನಮಗೆ ನೈತಿಕವಾದಂಥ ಹಕ್ಕೇ ಇರಲ್ಲ. ಅದರಿಂದ ನಾವು ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡ್ಕೊಂಡು ನಾವು ಸರಿ ಅನಿಸಿದ್ರೆ ಬೇರೆಯವ್ರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಕನಕದಾಸರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಆಮೇಲೆ ದಂಡನಾಯಕನಾಗಿ, ಆಮೇಲೆ ಕನಕದಾಸರಾಗಿ, ಸಂತ ಕವಿ ಅಂತ ಮಾಡ್ಕೊಂಡು ಅವರ 4 ಕೃತಿಗಳಿದ್ದಾವಲ್ಲ, ಮುಂಡಿಗೆಗಳಿದ್ದಾವಲ್ಲ, ಮೋಹನ ತರಂಗಿಣಿ, ಹರಿಭಕ್ತ ಸಾರ, ರಾಮಧಾನ್ಯ ಚರಿತೆ ಮತ್ತು ನಳಚರಿತ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.